ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ. ನಾನು ಸಿರಾಜ್ ಮಾಲಿಕ. ನಮ್ಮ ಕೊಲೀಗ್ ಚಂದ್ರಕಲಾ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮುಖವಾಗಿ ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಒಂದು ಘಟನೆ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ಅದರ ಜೊತೆಗೆ ಮತ್ತೊಂದು ಆಂಗಲ್ ಇಂದ ನೋಡ್ತಾ ಹೋದ್ರೆ ಎಲ್ಲಿ ಹನಿ ಟ್ರಾಪ್ಗೆ ಒಳಗಾಗ್ಬಿಟ್ರಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಿಜವಾಗ್ಲೂ ಕೂಡ ಸುನೀಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಅವರು ಅಧಿಕಾರಿಯ ಇದ್ದಂತ ಸಂದರ್ಭದಲ್ಲಿ ಆ ಠಾಣೆಯಲ್ಲಿ ಇವೆಲ್ಲವೂ ಕೂಡ ನೋಡ್ತಾ ಹೋದಾಗ ನಿಷ್ಠಾವಂತ ದಕ್ಷ ಪೊಲೀಸ್ ಅಧಿಕಾರಿ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಆದ್ರೆ ಈಗ ಮತ್ತೊಂದು ಆಂಗಲ್ ಇಂದ ಪೊಲೀಸಪ್ಪನ ಪೋಲಿ ಆಟ ಸಾಕಷ್ಟು ಜಾಸ್ತಿ ಆಗೋಗ್ಬಿಡ್ತಾ, ಪೊಲೀಸರ ಕರ್ಮಕಾಂಡ ಬಟಾ ಬಯಲಾಗುವಂಥದ್ದು, ಇಡೀ ಸಮಾಜ ತಲೆ ತಗ್ಗಿಸುವಂಥದ್ದು, ಇಡೀ ಸಮಾಜ ಇದೀಗ ಏನಪ್ಪಾ ಇಂಥ ಪೊಲೀಸ್ ಅಧಿಕಾರಿಗಳು ಇರೋದ್ರಿಂದಾಗಿ ಯಾರೂ ಕೂಡ ಪೊಲೀಸ್ ಠಾಣೆಗೆ ಹೋಗಬಾರ್ದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ. ಇಡೀ ಪೊಲೀಸ್ ಇಲಾಖೆ ಒಂದು ಕಡೆ ತಲೆ ತಗ್ಗಿಸುವಂತ ಸ್ಟೋರಿ ಇದು. ಸರಿ, ಪೊಲೀಸಪ್ಪನ ಪೊಲೀ ಚಾಟ್ ಇವತ್ತು ಎಲ್ಲರೂ ಕೂಡ ಒಂದ್ ಕಡೆ ನೋಡ್ಬಿಟ್ಟಿದ್ದಾರೆ. ಏನಪ್ಪಾ ಇದು ಕರ್ಮಕಾಂಡ, ಪೊಲೀಸ್ ಅವರು ಹಿಂಗ್ ಮಾಡ್ತಾರ, ಸ್ಟೇಷನ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಹಿಂಗೆ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೀತಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕಪ್ಪ ಅಂತ ಜನರು ಈಗ ತಲೆ ತೆಚ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಇಡೀ ಪೊಲೀಸ್ ಇಲಾಖೆನೇ ತಲೆ ತಗ್ಗಿಸುವಂತಹ ನೀಚ ನಿಕೃಷ್ಟ ಸ್ಟೋರಿ ಇದು. ಪೊಲೀಸ್ ಅಧಿಕಾರಿ ಸುನೀಲನ ಕರ್ಮಕಾಂಡ ರೆಬಲ್ ಟಿವಿಯಲ್ಲಿ ಬಟಾ ಬಯಲಾಗ್ತಾ ಇದೆ. ನ್ಯಾಯ ಕೇಳೋದಕ್ಕೆ ಬಂದಂತಹ ಯುವತಿಗೆ ಅನ್ಯಾಯವನ್ನ ಮಾಡಿದ್ನ ಈ ಅಧಿಕಾರಿ. ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಟಿಲೇರೋದಕ್ಕೆ ಭಯ ಪಡುವಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈಗ ಗಮನಿಸ್ತಾ ಇದೀವಿ ಹೆಂಗಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ತಲ್ಲಣ ಮೂಡಿಸ್ತಾ ಇದೆ. ಇದೊಂದು ಕಡೆ ಪೊಲೀಸ್ ಅಧಿಕಾರಿಗಳ ಈ ನಡೆ ಮತ್ತೊಂದು ಕಡೆ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆ ಅನ್ನೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಡೀ ಪೊಲೀಸ್ ಅಧಿಕಾರಿಗಳು ಇಷ್ಟೆಲ್ಲ ಆದ್ರೂ ಕೂಡ ಯಾರೊಬ್ರು ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ? ಸುನೀಲನ ಕರ್ಮಕಾಂಡವನ್ನ ಇಷ್ಟೊಂದೆಲ್ಲ ಎಳೆಯಾಗಿ ಬಿಚ್ಚಿಡ್ತಿದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಇದ್ರ ಬಗ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದೇ ಕಾಮನ್ ಮ್ಯಾನ್ ಯಾರಾದ್ರೂ ಹಿಂಗ್ ಮಾಡ್ಬಿಟ್ಟಿದ್ರೆ ಮುಗ್ದೇ ಹೋಯ್ತು. ಅವ್ರನ್ನ ಸೆಲ್ಲಲ್ಲಿ ಹಾಕೊಂಡು ಗುಮ್ಮಿ ಅಥವಾ ಬೇರೆಡೆ ಜೈಲ್ಗಳಿಗೆ ಶಿಫ್ಟ್ ಮಾಡ್ತಾ ಇದ್ರು. ಅವರವರ ಅಧಿಕಾರಿಗಳ ಈ ರೀತಿ ಮಾಡ್ತಿದ್ರು ಕೂಡ ಯಾಕೆ ಯಾವೊಬ್ಬ ಅಧಿಕಾರಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಕರ್ಮ ನೋಡಿ ಇಲ್ಲಿ ಚಂದ್ರಕಲಾ ಏನಪ್ಪಾ ಅಂತಂದ್ರೆ ಪೊಲೀಸ್ ಇಲಾಖೆ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳೇ ಸರ್ಚ್ ಮಾಡ್ಬೇಕಾದಂಥದ್ದು, ಒಂದ್ ಕಡೆ ತನಿಖೆ ಮಾಡ್ಬೇಕಾದಂತ ಇಂಥ ಪರಿಸ್ಥಿತಿ ನೋಡಿ. ನ್ಯಾಯಕ್ಕೆ ಕೇಳೋದಕ್ಕೆ ಒಂದಿಷ್ಟು ಬಂದಂತ ಸಂದರ್ಭದಲ್ಲಿ ಹೌದಪ್ಪ ನಮ್ಗೆ ಅನ್ಯಾಯ ಆಗಿದೆ, ಒಂದಿಷ್ಟು ನ್ಯಾಯ ಕುಡಿ ಸ್ವಾಮಿ ಅಂತ ಬಂದ್ರೆ ಒಂದ್ ಕಡೆ ನೇರವಾಗಿ ಅವರನ್ನ ಸಲಿಗೆಯಿಂದ ತೆಗೆದುಕೊಂಡು ಅವ್ರ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಚಾಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅದೆಲ್ಲವೂ ಕೂಡ ಆದ ನಂತರ, ಸೊ ಈಗ ಇವೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಒಂದಿಷ್ಟು ತನಿಖೆಯಲ್ಲಿ ಒಂದಿಷ್ಟು ಬಟಾ ಬಯಲಾಗ್ತಾ ಇರುವಂತದ್ದು, ಒಂದ್ ಕಡೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ನೋಡ್ತಾ ಹೋದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಎಲ್ಲಿ ಷಡ್ಯಂತ್ರ ನಡೆದೋಗ್ಬಿಡ್ತಾ ಅನ್ನುವಂತ ಒಂದು ಪ್ರಶ್ನೆ. ಸೊ ಹಾಗಾಗಿ ಎಲ್ಲವೂ ಕೂಡ ಒಂದ್ ಕಡೆ ನಾವು ಕೇವಲ ಈಗ ಸಂತ್ರಸ್ತೆ ಪರವಾಗಿ ಅನ್ನುವಂತ ನೋಡಕ್ಕಾಗಲ್ಲ. ಯಾಕಂದ್ರೆ ತನಿಖೆ ನಡಿಬೇಕಾದಂತ ಸಂದರ್ಭದಲ್ಲಿ ಒಂದು ಕಡೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಂತ ಪೊಲೀಸ್ ಅಧಿಕಾರಿನೋ ನಿಷ್ಠಾವಂತ ಅಧಿಕಾರಿನೋ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಒಂದಿಷ್ಟು ಏನಪ್ಪಾ ಅಂತಂದ್ರೆ ಇವ್ರನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಹಾಗಿಳಿಸ್ಬೇಕು, ಹೀಗಿಳಿಸ್ಬೇಕು, ಕಪ್ಪು ಚುಕ್ಕೆ ತರಬೇಕು, ಆ ಠಾಣೆಯಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಇಟ್ಕೊಂಡಿರ್ತಾರೆ, ಅವರನ್ನ ಒಂದಿಷ್ಟು ಕೆಳಗಿಳಿಸಬೇಕು, ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರುತ್ತೆ. ಸೊ ಈ ಎಲ್ಲವೂ ಕೂಡ ಒಂದ್ ಕಡೆ ಷಡ್ಯಂತ್ರ ನಡೆದಿತ್ತಾ ಅನ್ನುವಂತ ಬಗ್ಗೆ ಅದ್ರ ಕುರಿತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಒಂದ್ ಕಡೆ ಷಡ್ಯಂತ್ರ ಆರೋಪ, ಸಂತ್ರಸ್ತೆ ಯುವತಿಯನ್ನ ಮುಂದಿಟ್ಟು ಆಟ ಆಡಿದ್ರ ಹಾಗಾದ್ರೆ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಡಿಜೆ ಹಳ್ಳಿ ಠಾಣೆಯಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಇಟ್ಟಿದಂತ ಈ ಸುನಿಲ್ ಯಾಕಂದ್ರೆ ಅಧಿಕಾರದಿಂದ ಕೆಳಗಿಳಿಸಲು ಮಾಡಿದ್ರ ಒಂದ್ ಕಡೆ ಮಸಳತ್ತು ಅನ್ನುವಂಥದ್ದು ನೋಡಿ. ಪ್ರಕರಣದಲ್ಲಿ ಇದೆಯಾ ದೊಡ್ಡ ದೊಡ್ಡ ಕುಳಗಳ ಕೈವಾಡ? ಹಾಗಾದ್ರೆ ಸುನಿಲ್ ಹಿಂದೆ ಇದೆಯಾ ಕಾಣದ ಕೈಗಳ ಕೈವಾಡ? ಇಲಾಖೆಯಲ್ಲಿ ಸುನಿಲ್ ಮರ್ಯಾದೆಯನ್ನ ತೆಗಿಬೇಕಂತಾನೆ ಮಾಡಿದ್ರ ಮಸಲತ್ತು ಅನ್ನುವಂಥದ್ದು. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂಥದ್ದು ಸುನಿಲ್ ಅವರೇ, ಇನ್ಸ್ಪೆಕ್ಟರ್ ಅವರು. ಯಾಕಂದ್ರೆ ಏನೇನಾಗಿದೆ, ಏನ್ ಕತೆ, ಇವ್ರು ಚಾಟ್ ಗೀಟ್ ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಹೌದಪ್ಪ ಎಲ್ಲವೂ ಕೂಡ ಮಾಡ್ಬಿಟ್ಟಿದ್ದಾರೆ, ಏನೆಂತ ಇಲ್ಲ. ಮನೆ ಕೇಳಿದ್ದಾರೆ, ಮನೆ ರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಅವ್ರು ಚಾಟ್ಗಳು ನೋಡಿದಂತ ಗುಡ್ ಮಾರ್ನಿಂಗ್ ಹಿಡಿದು ಗುಡ್ ನೈಟ್ ವರೆಗೂ ಕೂಡ ಎಲ್ಲ ಚಾಟ್ ಆಗೋಗ್ಬಿಟ್ಟಿದೆ, ಏನು ಕೂಡ ಉಳಿದೇ ಇಲ್ಲ ಅಲ್ಲಿ. ಇಲ್ಲ ಈಗ ಸಿರಾಜ್ ಇನ್ನೊಂದು ಕೂಡ ನಾವು ಗಮನಿಸಲೇಬೇಕಾಗಿದೆ ನೋಡಿ. ಈಗ ಸ್ಟೇಷನ್ಗೆ ಪ್ರತಿಯೊಬ್ಬ ಯಾರೇ ಹೆಣ್ಣು ಮಕ್ಕಳು ಏನ್ ಸಂಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಕಂಪ್ಲೇಂಟ್ ರೇಸ್ ಮಾಡೋದಕ್ಕೆ ಹೋಗೋದು ಸರ್ವೇ ಸಾಮಾನ್ಯ. ಈಗ ಕಂಪ್ಲೇಂಟ್ ರೇಸ್ ಮಾಡೋದಕ್ಕೆ ಹೋದಂತಹ ಹೆಣ್ಣು ಮಕ್ಕಳ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮೇಲೂ ಕೂಡ ಇದೇ ರೀತಿ ಕಾಮದ ದೃಷ್ಟಿಯಲ್ಲಿ ನೋಡ್ತಾರ? ಸಹಜವಾಗಿ ಮೂಡುತ್ತಲ್ವಾ? ಅಲ್ಲ, ಇಲ್ಲಿ ಈ ಹೆಣ್ಣು ಮಗಳೇನೋ ಬಹಳ ಸುಂದರವಾಗಿದ್ಲು, ಆಕೆ ಸ್ವಲ್ಪ ನಯಾ ನಾಜೂಕಾಗಿ ಮಾತಾಡು. ಇಲ್ಲಿ ಮುಖ್ಯವಾಗಿ ನಮ್ದು ಕೂಡ ಅಂದ್ರೆ ಹೆಣ್ಣು ಮಕ್ಕಳದು ತಪ್ಪಿದೆ, ಆಯುಷ್ಲದ್ದು ತಪ್ಪಿದೆ. ಆಕೆ
ಆಕೆಯ ಅಂದ್ರೆ ಏನೀಗ ಪೊಲೀಸರ ಜೊತೆ ಹೆಂಗ್ ನಡ್ಕೋಬೇಕಾಗಿತ್ತು, ನಂಬರ್ ಎಕ್ಸ್ಚೇಂಜ್ ಆಗಿದೆ, ಆತ ಕಾಲ್ ಅಥವಾ ಮೆಸೇಜ್ ಮಾಡಿದಾಗ ಸ್ಟ್ರಿಕ್ಟ್ ಆಗಿ ಮಾತಾಡ್ಬೇಕಾಗಿತ್ತು ಅಲ್ವಾ. ಸೊ ಅವ್ರೇನೋ ಮಾತಾಡಿದ್ರು ಅಂದ ತಕ್ಷಣ ಈಕೆ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಕೇವಲ ರೆಸ್ಪಾಂಡ್ ಮಾಡಿದ್ರೆ ಓಕೆ. ಆಕೆ ಆತ ಕರೆದ ಜಾಗಕ್ಕೆಲ್ಲ ಹೋಗಿದ್ದಾಳೆ, ಆತ ಏನು ಅಂದ್ರೆ ನ್ಯೂಡ್ ವಿಡಿಯೋಸ್ ಗಳನ್ನ ಕಳಿಸುವ ಅಥವಾ ಫೋಟೋಸ್ ಗಳನ್ನ ಕಳಿಸುವ ಅಂದ ತಕ್ಷಣ ಈಕೆ ಕೂಡ ಕಳಿಸಿದ್ದಾಳೆ. ಹಣದ ಆಮಿಷಕ್ಕೆ ಈಕೆ ಕೂಡ ಬಲಿಯಾಗಿದ್ದಾಳೆ. ಮನೆ ಫ್ಲಾಟ್ ಕೊಡಿಸ್ತೀನಿ, ಬ್ಯೂಟಿ ಪಾರ್ಲರ್ ಕೂಡ ಕೊಡಿಸ್ತೀನಿ, ನಿಂಗೆ ಚಿನ್ನ ಕೊಡಿಸ್ತೀನಿ, ಬೆಳ್ಳಿ ಕೊಡಿಸ್ತೀನಿ ಅಂದ ತಕ್ಷಣ ಆಕೆ ತನ್ನ ಮಾನವನ್ನ ಲೆಕ್ಕಿಸದೆ ಬೇರೊಬ್ಬರ ಜೊತೆ ಇನ್ನೊಂದು ಕೂಡ ನಾವು ನೋಡ್ಲೇಬೇಕಾಗುತ್ತೆ. ಮದುವೆ ಆಗಿರುವಂತಹ ಗಂಡಸರ ಮೇಲೆ ಇವ್ರಿಗೆ ಯಾಕೆ ಮದುವೆ ಆಗಿರುವಂತಹ ಗಂಡಸರನ್ನ ನೋಡೋದ್ ತಪ್ಪಲ್ವಾ? ಅಲ್ವಾ? ಅವ್ರೇನೋ ಹೇಳ್ತಾರೆ, ಇವ್ರ ಬುದ್ಧಿ ಎಲ್ಲೋಗಿತ್ತು, ಆಯುಷ್ನ ಬುದ್ಧಿ ಎಲ್ಲೋಗಿತ್ತು? ಹಾಗಾದ್ರೆ ಮದುವೆ ಆಗಿ ಮಕ್ಕಳಿದೆ, ಈತನನ್ನ ಮದುವೆ ಆಗ್ತಾನ ಅನ್ನುವಂತ ಒಂದು ಅನುಮಾನ ಕೂಡ ಈಕಿಗೆ ಮೂಡ್ಲಿಲ್ವಾ? ಆತ ದುಡ್ಡು ಕೊಡ್ತಾನೆ, ಫ್ಲಾಟ್ ಕೊಡ್ತಾನೆ, ಚಿನ್ನ ಬೆಳ್ಳಿ ಕೊಡ್ತಾನೆ ಅಂದ ತಕ್ಷಣ ಹಾಗಾದ್ರೆ ಯಾರ ಜೊತೆಗಾದ್ರೂ ಹೋಗ್ಬಿಡದ? ಈಗ ಮದುವೆ ವಿಚಾರ ಅಂತ ಬಂದಾಗ ನೋಡಿ, ಎರಡನೇ ಮದುವೆ ಆಗುವಾಗಿಲ್ಲ. ಒಂದು ಕಾನೂನು ಪ್ರಕಾರ ಏನಂತಂದ್ರೆ ಮೊದಲೇ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು, ಅದಾದ ನಂತರ ಎರಡನೇ ಮದುವೆ ಆಗಬೇಕು. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಅಂತಂದ್ರೆ ಆರ್ಟಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಒಂದ್ ಕಡೆ ದುರ್ಬಳಕೆ ಮಾಡ್ಕೊಂಡು ಹಿಂಗಾದ್ರೂ ಮಾಡಿ, ಯಾಕಂದ್ರೆ ಒಂದ್ ಕಡೆ ಪವರ್ ಇದೆ ಕೈಯಲ್ಲಿ, ಏನ್ ಬೇಕಾದ್ರೂ ಕೂಡ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ, ಮತ್ತೊಂದ್ ಕಡೆ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಫೋಟೋಸ್ ಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೊಲೆ ಬೆದರಿಕೆ ಲೆಕ್ಕಾಚಾರದಲ್ಲಿ ಹೊರಗಡೆ ಗೊತ್ತಾಗ್ಬಿಟ್ರೆ ಕೊಲೆ ಮಾಡ್ಬಿಡ್ತೀನಿ ಅಂತ ನೋಡಿ. ಇವೆಲ್ಲ ಬೆಳವಣಿಗೆ ಆಯ್ತ್ರಿ, ಇವೆಲ್ಲವೂ ಕೂಡ ಒಂದು ಕಡೆ ಇಟ್ಬಿಡೋಣ. ಸೊ ಏನಾಗ್ತಾ ಇದೆ ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಏನ್ರಿ ಬೆಳವಣಿಗೆ ಆಗ್ತಾ ಇದೆ? ಪೊಲೀಸ್ ಇಲಾಖೆ ಅಂತ ಅಂದಾಗ ಅದಕ್ಕೆ ಆದಂತ ಘನತೆ ಗೌರವ ಇದೆ. ರಕ್ಷಕರು ಅಂತ ಅಂದಾಗ ಭಕ್ಷಕರು ಆಗೋಕ್ ಹೋಗ್ಬಾರ್ದು ಇಲ್ಲ, ಯಾಕಂದ್ರೆ ರಕ್ಷಕರು ಅಂತ ಅಂದಾಗ ಒಂದು ರಕ್ಷಣೆ ಮಾಡ್ತಾರೆ, ಒಂದು ಇಲಾಖೆ ಅಂತ ಅಂದಾಗ ಅದಕ್ಕೆ ಆದಂತ ಒಂದು ಗೌರವ ಇದೆ. ಇಂತಿಂತ ಪೊಲೀಸ್ ಇಲಾಖೆ ಅಧಿಕಾರಿಗಳಿದ್ದಾರೆ, ನಿಜವಾಗ್ಲೂ ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು. ಹೋದಂತ ಸಂದರ್ಭದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು, ಹೌದಪ್ಪ ನಮಗೆ ಅನ್ಯಾಯ ಆಗಿದೆ ಸರ್, ಒಂದಿಷ್ಟು ನ್ಯಾಯ ಕೊಡಿಸುವಂತ ಕೆಲಸ ಆಗಿದೆ ಅಂತ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಹಿಂದೆ ಮುಂದೆ ಯಾರು ಇಲ್ಲ, ಒಂದು ಕಡೆ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರೇ ಇಲ್ಲ ಅಂತಂದಾಗ ಪ್ರಮುಖವಾಗಿ ಸುನಿಲು ಕೂಡ ಇದೇ ಮಾಡಿರುವಂತದ್ದು ನೋಡಿ. ಯುವತಿ ಒಂದ್ ಕಡೆ ಯಾರು ಅವರ ಪರಿಚಯದವರು ಒಂದಿಷ್ಟು ಹಣವನ್ನ ತೆಗೆದುಕೊಂಡಿದ್ದಾರೆ, ಹಣ ತೆಗೆದುಕೊಂಡು ಸಂದರ್ಭದಲ್ಲಿ ಕೊಟ್ಟಿರ್ಲಿಲ್ಲ, ಸತಾಯಿಸ್ತಾ ಇರ್ತಾರೆ. ಹೆಂಗಾದ್ರೂ ಮಾಡಿ ಒಂದಿಷ್ಟು ಹಣ ಕೊಡಿಸಿ ಅಂತ ಅಂದಾಗ ಸೊ ಅಡ್ವಾಂಟೇಜ್ ಆಗಿ ಒಂದ್ ಕಡೆ ತಗೊಂಡ್ಬಿಟ್ರು. ಅದಾದ ನಂತರ ನಂಬರ್ ಎಕ್ಸ್ಚೇಂಜ್ ಆಯ್ತು, ಆಮೇಲೆ ಶುರುವಾಯ್ತು. ಯಾಕಂದ್ರೆ ಚಾಟಿಂಗು ಇಲ್ಲಿ ಏನಂತಂದ್ರೆ ಸಿರಾಜ್, ಒಂದ್ ಕಡೆ ನೋಡಿ, ನಾವು ಕೇವಲ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಈ ರೀತಿಯಾದಂತಹ ಕಾಮಾಂಧರಿರ್ತಾರೆ ಅಂತ ಹೇಳೋದಕ್ಕಾಗುದಿಲ್ಲ. ಎಲ್ಲಾ ಇಲಾಖೆಯಲ್ಲೂ ಕೂಡ ಇಂತಹ ನೀಚ ನಿಕೃಷ್ಟ ಮನಸ್ಥಿತಿಯವರು ಇದ್ದೇ ಇರ್ತಾರೆ. ಕೇವಲ ನೋಡಿ, ನಾವು ಪೊಲೀಸರನ್ನ ಮಾತ್ರ ದೂಷಿಸೋದು ಸರಿಯಲ್ಲ. ನಾವು ನೋಡ್ತಾ ಇದ್ದೀವಿ, ಎಷ್ಟೋ ರಾಜಕಾರಣಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳು ಕೂಡ ಇಂತಹ ಷಡ್ಯಂತ್ರದಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಇಲ್ಲಿ ಏನು ಅಂತಂದ್ರೆ, ಕೆಲವರು ದುಡ್ಡು ಕೊಟ್ಟು ಅದನ್ನ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಇನ್ನು ಕೆಲವರದ್ದು ಹೆಂಗೆ ಅಂತಂದ್ರೆ, ಈಗ ನೀವು ಹೇಳಿದ್ರಿ ಹನಿ ಟ್ರಾಪ್ ಜಾಲಕ್ಕೆ ಎಲ್ಲೋ ಒಂದು ಕಡೆ ಸುನಿಲ್ ಅವರು ಸಿಲುಕಿರಬಹುದು ಅಂತ. ಈಗ ನೋಡಿ, ಆ ಹೆಣ್ಣು ಮಗಳು ಎಲ್ಲ ಅಂದ್ರೆ ಏನು, ಆಯುಷ ಕೇಳಿದ್ಲು, ಫ್ಲಾಟ್ ಕೊಡಿಸಿ, ನನಗೆ ಬ್ಯೂಟಿ ಪಾರ್ಲರ್ ಹಾಕೊಡಿ, ನನಗೆ ಚಿನ್ನ ಕೊಡಿಸಿ, ಬೆಳ್ಳಿ ಕೊಡಿಸಿ, ನನ್ನನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅಂತ ಒತ್ತಾಯದ ಮೇಲೆ ಒತ್ತಾಯವನ್ನ ಮಾಡ್ತಾನೆ ಇರ್ತಾಳೆ. ಯಾವಾಗ ಆಕೆಗೆ ಇದೆಲ್ಲವೂ ಸಿಗಲಿಲ್ವೋ, ಆಕೆ ನೇರವಾಗಿ ಮಾಧ್ಯಮಗಳ ಮುಂದೆ ಬರ್ತಾಳೆ. ನನಗೆ ಅನ್ಯಾಯ ಆಗಿದೆ, ದಯವಿಟ್ಟು ನನಗೆ ನ್ಯಾಯವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಿ, ನಾನು ಈ ರೀತಿ ಮೋಸ ಹೋಗ್ಬಿಟ್ಟಿದ್ದೀನಿ, ಸುನಿಲ್ಗೆ ಈಗಾಗಲೇ ಮದುವೆ ಆಗಿತ್ತು, ಮಗು ಇತ್ತು, ನನಗೆ ನನ್ನನ್ನು ಉಪಯೋಗ ಮಾಡ್ಕೊಂಡಿದ್ದಾನೆ ಅನ್ನುವಂತ ಒಂದು ಕಹಾನಿಯನ್ನ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಬಟ್ ಕೇಳೋದು ಪ್ರಶ್ನೆ ಇಷ್ಟೇ, ಅತ್ಯಾಚಾರ ಅಂತ ಹೇಳ್ತಾ ಇದ್ದಾಳಲ್ಲ, ಮೊದಲನೇ ಬಾರಿಗೆ ಹೋದಂತಹ ಸಂದರ್ಭದಲ್ಲಿ ಆಕೆನೆ ಆ ಮೆಸೇಜ್ ಗಳನ್ನ ನಾವು ಗಮನಿಸ್ತೀವಿ, ಆತನಿಗಿಂತ ಈಕೆಯದ್ದೇ ಮೆಸೇಜ್ಗಳು ಹೆಚ್ಚಿದೆ. ಅದರಲ್ಲೂ ಮುಖ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಮೆಸೇಜ್ ಗಳಿದೆ ನೋಡಿ, ಗಮನಿಸ್ತಾ ಇದ್ದೀರಾ. ಅಪಾರ್ಟ್ಮೆಂಟ್ ಲಿಫ್ಟ್ ಇದೆ, ಸೆಕೆಂಡ್ ಫ್ಲೋರ್ ಇದೆ, 16K ರೆಂಟ್ ಇದೆ, ನೈಸ್ ಹೌಸ್, ಈ ತರ ರಿಪ್ಲೈ ಮಾಡಿದ್ದಾರೆ. ಅದಕ್ಕೂ ಮೀರಿ ಆಯೇಷ ಮೆಸೇಜ್ ಮಾಡಿರುವಂತಹ ಫೋಟೋಸ್ ಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಚಿನ್ನ ಬೆಳ್ಳಿ ಬಂಗಾರ ಇದೇ, ಬೆಳಗ್ಗೆ ಆದ್ರೆ ಚಿನ್ನ ಇಂದಾನೆ ಸ್ಟಾರ್ಟ್ ಆಗುತ್ತೆ, ನೈಟ್ ಎಂಡ್ ಆದ್ರೂ ಕೂಡ ಬಂಗಾರದಿಂದಾನೇ ಎಂಡ್ ಆಗ್ತಾ ಇದೆ. ಸೊ ಈ ರೀತಿ ಇದ್ದಂತವ್ರು 1 ವರ್ಷದವರೆಗೂ ಕೂಡ ಕಾಲವನ್ನ ಕಳೆದಂತವ್ರು ಸಡನ್ ಆಗಿ ಏನಾಯ್ತು, ಫ್ಲಾಟು ದುಡ್ಡು ಕೊಡ್ಲಿಲ್ಲ ಅಂದ ಮಾತ್ರಕ್ಕೆ ಈ ರೀತಿ ಮಾಧ್ಯಮಗಳ ಮುಂದೆ ಬಂದು ಸುನೀಲ್ ಅವರ ವಿರುದ್ಧ ಷಡ್ಯಂತ್ರವನ್ನ ರೂಪಿಸುವಂತಹ ಕೆಲಸವನ್ನ ಆಯೇಷ ಮಾಡಿದಾದ್ರೂ ಯಾಕೆ? ಈಕೆಯಿಂದ ಯಾರಿದ್ದಾರೆ? ನಿಜವಾಗ್ಲೂ ಕೂಡ ಇದು ಹನಿ ಟ್ರಾಪ ಅಥವಾ ನಿಜವಾಗ್ಲೂ ಆಕೆ ಮೋಸ ಹೋಗಿದ್ದಾಳ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಒಂದೇ ಒಂದು ಮೂಡ್ತಾ ಇರುವಂತಹ ಪ್ರಶ್ನೆ, ಇಷ್ಟೆಲ್ಲ ಆದ್ರೂ ಕೂಡ ಯಾವೊಬ್ಬ ಪೊಲೀಸ್ ಅಧಿಕಾರಿ ಯಾಕೆ ಇದ್ರ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ? ಯಾಕೆ ಒಬ್ರು ಕೂಡ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ? ಸಹಜವಾಗಿ ಇಲ್ಲ, ಅಲ್ಲಿರುವಂತ ಇಲಾಖೆ ಮಹಾನಿರ್ದೇಶಕರು ಕೊಡ್ಲೇಬೇಕಾಗಿರುವಂತ ಏನಾಗಿದೆ, ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಬೇಕಾಗಿದೆ. ಸೊ ಅದು ಗೊತ್ತಾಗಿ ಒಂದಿಷ್ಟು ಅಪ್ಡೇಟ್